ಹಾಯ್ ಹಲೋ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನವೋದಯ, ಮೊರಾರ್ಜಿ ಹಾಗೆ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕೆಲವೊಂದು ಮಾಡೆಲ್ ಕ್ವಶನ್ಸ್ಗಳನ್ನು, ಮ್ಯಾಥ್ಸ್ನ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮೊದಲನೇದಾಗಿ ನೋಡಿ, 95, 2 ಮತ್ತು 0 ಇದರ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. 95, 2 ಮತ್ತು 0 ಇದರ ಗುಣಲಬ್ಧ 95 ಇಂಟು 95 ಇಂಟು 2 ಇಂಟು 0. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಆಪ್ಷನ್ 0 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ, ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ನೋಡಿ, 1, 2, 3, 4, 5 ಇವುಗಳನ್ನು ಏನಂತ ಕರೀತಾರೆ? ಸ್ವಾಭಾವಿಕ ಸಂಖ್ಯೆ, ಬೆಸ ಸಂಖ್ಯೆ, ಸಮ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ನೋಡಿ, 1ರಿಂದ ಸ್ಟಾರ್ಟ್ ಆಗುವಂಥ ಎಲ್ಲ ನಂಬರ್ಸ್ಗಳೇನಾಗ್ತವೆ ಹೇಳಿ? ಅವು ಸಾಮಾನ್ಯವಾಗಿ ಅವಕ್ಕೆ ನಾವೆಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, 99ರನ್ನು 2ರಿಂದ ಭಾಗಿಸಿದಾಗ ಬರುವಂಥ ಶೇಷ ಎಷ್ಟು? 99ನ್ನು 2ರಿಂದ ಭಾಗಿಸಿದಾಗ 99ನ್ನು 2ರಿಂದ ಭಾಗಿಸಿದಾಗ ಬರುವಂಥ ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಬರುತ್ತೆ. ಶೇಷ 1 ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ನೋಡಿ, 2683 ಈ ಸಂಖ್ಯೆಯಲ್ಲಿ 6ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 6ರ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 600. 6 ಯಾವ ಸ್ಥಾನದಲ್ಲಿದೆ? ಬಿಡಿ 10 100 ಅಂದರೆ 6 100 ಸ್ಥಾನದಲ್ಲಿದೆ. ಹಾಗಾಗಿ 6ರ ಒಂದು ಸ್ಥಾನ ಬೆಲೆ ಎಷ್ಟಾಗತ್ತೆ ಹೇಳಿ? ಅದು ಆಪ್ಷನ್ ಸಿ 600 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದರು. ಅದಕ್ಕೆ ಈ ಪ್ರಶ್ನೆಗೆ ಉತ್ತರಿಸೋಕ್ಕಿಂತ ಮೊದಲೇ ನಮಗೆ 1 ಅಂಕಿಯ ದೊಡ್ಡ ಸಂಖ್ಯೆ ಅಥವಾ 1 ಅಂಕಿಯ ಚಿಕ್ಕ ಸಂಖ್ಯೆ ಇವೆಲ್ಲ ಗೊತ್ತಿರಬೇಕು. ನೋಡಿ, 1 ಅಂಕಿಯ ದೊಡ್ಡ ಸಂಖ್ಯೆ 9, 2 ಅಂಕಿಯ ದೊಡ್ಡ ಸಂಖ್ಯೆ 99, ಹಾಗೆ 1 ಅಂಕಿಯ ದೊಡ್ಡ ಸಂಖ್ಯೆ 1, 1 ಅಂಕಿಯ ಚಿಕ್ಕ ಸಂಖ್ಯೆ 1, 2 ಅಂಕಿಯ ಚಿಕ್ಕ ಸಂಖ್ಯೆ 10, ಹೀಗೆ 3 ಅಂಕಿಯ ಚಿಕ್ಕ ಸಂಖ್ಯೆ 100. ಈ ಥರ ನಾವು ಬರಿತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ನೋಡಿ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. ನೋಡಿ, 1 ಅಂಕಿಯ ಸಂಖ್ಯೆ 1 2 3 4 5 9 ಇರಬೇಕು. ಎಲ್ಲಿದೆ ನೋಡಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, 25048 ಈ ಸಂಖ್ಯೆಯ ಮುಂದಿನ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 25048 ಇದರ ಮುಂದಿನ ಸಂಖ್ಯೆ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 25049 ಮುಂದಿನ ಸಂಖ್ಯೆ ಅಂತಂದಾಗ +1 ಮಾಡಬೇಕು, ಹಿಂದಿನ ಸಂಖ್ಯೆ ಕೇಳಿದಾಗ -1 ಮಾಡ್ಬೋದು. ಓಕೆ, 23950 ಮತ್ತು 23450 ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 500. ಓಕೆ, ನೆಕ್ಸ್ಟ್ ನೋಡಿ, 5ರ ಮೊದಲ 10 ಅಪವರ್ತ್ಯಗಳ ಮೊತ್ತ. ಇಲ್ಲ, ಅಪವರ್ತ್ಯ ಅಂತಂತ ಹೇಳಿದ್ದಾರೆ. ನೋಡಿ, ಮಗ್ಗಿ ಟೇಬಲ್ಸ್ 5 ಅಂತ 5 5 10, ಹೀಗೆ ನಾವು ಎಷ್ಟು ತನ 10 5 10 50 ಇದನ್ನೆಲ್ಲ ಕೂಡಿಸಿದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 275 ಸರಿಯಾದ ಉತ್ತರ, 275. ಓಕೆ, ನೆಕ್ಸ್ಟ್ ನೋಡಿ, ರವಿಯ ಹತ್ತಿರ 6ನೇ 5 ಭಾಗ ಕೇಕ್ ಇತ್ತು. ಇದರಲ್ಲಿ 3ನೇ 2ರಷ್ಟು ತಿಂದರೆ ಉಳಿದ ಕೇಕ್ನ ಭಾಗವೆಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 6ನೆಯ 1 ಭಾಗ ಅವನ ಹತ್ರ ಉಳಿತು. ಉಳಿದ 6ನೆಯ 1 ಭಾಗ. ಓಕೆ, ನೆಕ್ಸ್ಟ್ ನೋಡಿ, 13709 ಇದರ ಸಂಖ್ಯಾರೂಪ ಎಷ್ಟು ಅಂತ ಕೇಳಿದ್ದಾರೆ. 13709 ಇದನ್ನು ಸಂಖ್ಯೆಯಲ್ಲಿ ಬರೆದಾಗ ಯಾವ ಥರ ಬರಿಬೋದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 13709. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 73 ಯಾವ ವಿಧವಾದ ಕೋನವಾಗಿದೆ ಅಂತ ಕೇಳಿದರೆ ಈಸಿಯಾಗಿ ಹೇಳಬಹುದು. 73 ಇದು ಲಘು ಕೋನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಒಂದು ಆಯತಾಕಾರದ ಕೊಠಡಿಯ ಉದ್ದ 10 ಅಡಿ ಮತ್ತು ಅಗಲ 12 ಅಡಿಗಳಿದ್ದರೆ ಆ ಕೊಠಡಿಯ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಆ ಕೊಠಡಿಯ ಒಂದು ಸುತ್ತಳತೆ ಕೇಳಿದಾಗ ಆಪ್ಷನ್ ಬಿ ಕೊಠಡಿಯ ಸುತ್ತಳತೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ 44 ಅಡಿಗಳು. ನೆಕ್ಸ್ಟ್ ನೋಡಿ, 263.62ಕ್ಕೆ ಎಷ್ಟನ್ನು ಸೇರಿಸಿದರೆ 300 ಆಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಸಿ 36.38 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ರೂಪಾಯಿ 32 ಪೈಸೆಗಳಲ್ಲಿ ಸೂಚಿಸಿ ಅಂತ ಇದೆ. ರೂಪಾಯಿ 32, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, 4 ಹೆಕ್ಟೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿ ಆಪ್ಷನ್ ಎ 400 ಗ್ರಾಮ್ಗೆ ಸಮ. 400 ಗ್ರಾಮ್ಗೆ ಸಮ. ಓಕೆ, ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ 2 ಲೀಟರ್ 300 ಮಿಲಿಲೀಟರ್ ನೀರನ್ನು ಕುಡಿಯುತ್ತಾನೆ. ಹಾಗಾದರೆ 10 ದಿನಗಳಲ್ಲಿ ಅವನು ಎಷ್ಟು ನೀರು ಕುಡಿಯುತ್ತಾನೆ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 23 ಲೀಟರ್ ಸರಿಯಾದ ಉತ್ತರ. 23 ಲೀಟರ್. ಓಕೆ, ನೆಕ್ಸ್ಟ್ ನೋಡಿ, 23 ಗಂಟೆ 25 ನಿಮಿಷ ಸಮನಾದ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸಮನಾದ ಸಮಯ ಆಪ್ಷನ್ ಬಿ 11 ಗಂಟೆ 25 ನಿಮಿಷ PM ಸರಿಯಾದ ಉತ್ತರ. ಓಕೆ, 2 ಗಂಟೆ 20 ನಿಮಿಷ ಮತ್ತು 3 ಗಂಟೆ 30 ನಿಮಿಷಗಳನ್ನು ಕೂಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 5 ಗಂಟೆ 50 ನಿಮಿಷ ಸರಿಯಾದ ಉತ್ತರ. 5 ಗಂಟೆ 50 ನಿಮಿಷ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಘನಾಕೃತಿಯ ಪೆಟ್ಟಿಗೆಯನ್ನು ಕತ್ತರಿಸಿ ತೆರೆದಾಗ ದೊರೆಯುವ ಸಮತಲಾಕೃತಿ ಅಥವಾ ಜಾಲಾಕೃತಿ ಅಂತೀವಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಬೆಸ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ 84,267 ಇದು ಬೆಸ ಸಂಖ್ಯೆ ಆಗಿರ್ತದೆ. ಓಕೆ ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.